ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯ ಇಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಗ್ರಾಮದಲ್ಲಿ ಸರಿಯಾದ ರಸ್ತೆ ಇಲ್ಲ, ಕುಡಿಯಲು ನೀರಿಲ್ಲ, ಚರಂಡಿ ಅಂತೂ ಇಲ್ಲವೇ ಇಲ್ಲ. ಈ ಎರಡು ಸೌಲಭ್ಯಗಳು ಇಲ್ಲ ಅಂದರೆ ನೀವೇ ಊಹಿಸಿ ವ್ಯವಸ್ಥೆ ಹೇಗಿರುತ್ತೆ ಅಂತ. ರಸ್ತೆಗಳು ತುಂಬೆಲ್ಲ ನೀರು ಹರಿದು ನಡೆದಾಡಲು ಬರದ ಪರಿಸ್ಥಿತಿ ಎದುರಾಗಿದೆ. ರಸ್ತೆಗಳಲ್ಲಿ ನಿಂತಿರುವ ನೀರಿನಿಂದಾಗಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ ಎನ್ನುತ್ತಾರೆ ಗ್ರಾಮದ ಮಹಿಳೆಯರು. ಪಿಡಿಒ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸಾಕಷ್ಟು ಸಲ ಎಷ್ಟು ಬೇಡಿಕೊಂಡರೂ ಯಾರೊಬ್ಬರು ಕ್ಯಾರ್ ಎನ್ನುತ್ತಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬೇಸತ್ತ ಗ್ರಾಮದ ಮಹಿಳೆಯರ ಸ್ವತಃ ಬೀದಿಗೆ ಇಳಿದು ಗ್ರಾಮ ಪಂಚಾಯತ್ ಕಚೇರಿ ಎದುರು ಧರಣಿ ಕುಳಿತರು. ಮಾನಗೆಟ್ಟ ಅಧಿಕಾರಿಗಳು ಮಹಿಳೆಯರ ಮೇಲೆ ಕನಿಷ್ಠ ಗೌರವಕ್ಕೂ ಮುಂದಾಗಿಲ್ಲ. ಇನ್ನು ಮುಂದೆಯೂ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಯಾಕವರ ಗ್ರಾಮ ಪಂಚಾಯತ್ ಬಂದ್ರಿ? ಯಾವ ವಾರ್ಡಿನಿಂದ ಬಂದ್ರಿ? ಎಷ್ಟು ದಿನ ಆಯ್ತು? ಪ್ರಾಬ್ಲಮ್ ಏನಾಗ್ಲತ್ತದ? ಈಗ ಎಷ್ಟು ಸಲ ಆಯ್ತು ನೀವು ಗ್ರಾಮ ಪಂಚಾಯತ್ ಕೊಂಟು? ಏನ್ ಹೇಳ್ತಾರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು? ನೀವೇ ಕೆದರ್ಕೋಬೇಕಂತ ಏನ್ ಹೇಳ್ತಾರ ವಾರ್ಡಿನ ಮೆಂಬರ್ಗಳು, ಅಧ್ಯಕ್ಷರು? ಈಗ ಅವ್ರು ಒಂದ್ ಹೇಳಕ್ ಮಾಡಲ್ ಹೋದ್ರ ಅಂದ್ರೆ ಏನ್ ಮಾಡ್ತೀರಿ? ನಿಮ್ಮ ಹೆಸರು ಏನದಕ್ಕೂರ? ನಮ್ಮ ಹೆಸರು ಕಮಲಮ್ಮ.